ಬಿಡದಿಯಲ್ಲಿ ಕೇಸ್ ಆಗಿದೆ. ಅದರಲ್ಲಿ ಯಾವುದೇ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 10 ಜನಗಳನ್ನ ನಾವು ಎನ್ಕ್ವೈರಿಗೆ ಒಳಪಡಿಸಿದ್ವಿ. ಅದರಲ್ಲಿ ಯಾರ್ದನ್ನು ರೋಲ್ ಎಸ್ಟಾಬ್ಲಿಷ್ ಆಗಿಲ್ಲ. ಜೊತೆಗೆ ಏನು ಇದರಲ್ಲಿ FSL ರಿಪೋರ್ಟ್ಸ್ಗಳ ಬಗ್ಗೆ ನೀವು ಕೇಳ್ತಾನೆ ಇದ್ರು. ಇದರಲ್ಲಿ FSL ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ. ಅದನ್ನ ರೂಲ್ ಔಟ್ ಮಾಡಿದ್ದಾರೆ. ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಅವೈಟ್ ಮಾಡ್ತಾ ಇದೀವಿ. ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನಲ್ ಫ್ಲೂಯಿಡ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಲ್ಲಿ ಕೊಡ್ತೀವಿ. ನಮಗೆ ಸಿಕ್ಕಿರೋಂತಹ ಮಾಹಿತಿಗಳು ಮತ್ತೆ ಎವಿಡೆನ್ಸಸ್ಗಳನ್ನ ನಾವು ಇನ್ನೂ ಕಲೆ ಹಾಕಿದೀವಿ. ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅದರ ಉತ್ತರವನ್ನು ಕೊಡ್ತಾರೆ. ಅದರಲ್ಲಿ ಏನ್ ಇವಾಗ ಗುರುತುಗಳಿದೆ ಸದ್ಯಕ್ಕೆ, ಅದು ಬ್ರೂಸ್ ಮಾರ್ಕ್ಸ್ಗಳಿದೆ, ಇಂಜುರಿಗಳಿದೆ, ಹೆಡ್ ಇಂಜುರಿ ಇದೆ, ಬ್ಯಾಕ್ ಅಲ್ಲಿ ಇಂಜುರಿ ಇದೆ. ಇವೆಲ್ಲಾನು ನಾವು ಡಾಕ್ಟರ್ಗಳು ಕೂಲಂಕುಷವಾಗಿ ಚೆಕ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಸುಟ್ಟ ಕಲೆಗಳಿದೆ, ಸಿಗರೇಟ್ ಕಲೆಗಳಿದೆ, ಬೈಟ್ ಮಾರ್ಕ್ಸ್ ಇದೆ, ಅಂತದ್ದು ಯಾವುದೂ ಇಲ್ಲ. ಇವೆಲ್ಲ ಅವರ ಕಪೋಲಪೂರಿತ ಕಲ್ಪನೆಗಳು. ಕೆಲವೊಂದ್ಸತಿ ಏನು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ, ಅವೆಲ್ಲ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ರೀತಿ ಅನ್ವೆರಿಫೈಡ್ ನ್ಯೂಸ್ಗಳನ್ನ ಶೇರ್ ಮಾಡಿ ಇದನ್ನ ಫ್ಯೂಯಲ್ ಮಾಡುವಂತಹ ಕೆಲಸಗಳನ್ನ ಯಾರು ಮಾಡಬಾರ್ದು. ಎಲ್ಲರೂ ಸ್ವಲ್ಪ ಪ್ರಜ್ಞೆಯಿಂದ ಜೊತೆಗೆ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಈ ರೀತಿ ಯಾವುದೂ ಇಲ್ಲ. ಯಾರ್ಯಾರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ವಿತೌಟ್ ವೆರಿಫೈ ಮಾಡ್ದಲೆ ಯಾರ್ಯಾರು ಈ ರೀತಿ ಮಾಡಿದ್ದಾರೆ, ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ, ಜೊತೆಗೆ ಏನು ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಕ್ ಟ್ರೈ ಮಾಡಿದ್ದಾರೆ, ಜೊತೆಗೆ ಏನು ಲಾ ಅಂಡ್ ಆರ್ಡರ್ ಇಶ್ಯೂಗೆ ತೊಂದರೆ ಕೊಡುವಂತಹ ಒಂದು ಕೆಲಸ ಮಾಡಿದ್ದಾರೆ, ಅವ್ರಗಳ ಮೇಲೆಲ್ಲಾನು ನಾವು ಕ್ರಮ ಕೈಗೊಳ್ತೀವಿ. ಸದ್ಯಕ್ಕೆ ನಮಗೆ ಇರುವಂತಹ ಪೂರಕ ಮಾಹಿತಿಗಳಲ್ಲಿ ಆ ರೀತಿ ಕಂಡು ಬಂದಿದೆ. ಬಟ್ ಒಂದ್ಸತಿ ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಬಂದ ನಂತರ ಅದನ್ನ ಕ್ಲಾರಿಫೈ ಮಾಡ್ತೀವಿ. ಮೇಲ್ನೋಟಕ್ಕೆ ಆ ರೀತಿ ನಮಗೆ ಕಂಡು ಬಂದಿದೆ. ಕ್ವೆಶನಿಂಗ್ಗೆ ನಾವು ಸಾಕಷ್ಟು ಜನಗಳನ್ನ ಕರೆದಿದ್ದೀವಿ. ಅದು ಯಾರನ್ನು ಅರೆಸ್ಟ್ ಮಾಡಿಲ್ಲ ಅನ್ನೋದನ್ನ ನಾವು ಅವತ್ತೇ ಕ್ಲಾರಿಫೈ ಮಾಡಿದ್ವಿ. ಅದು ಡಾಕ್ಟರ್ ಕೂಲಂಕುಷವಾಗಿ FSL ರಿಪೋರ್ಟ್ಗಳನ್ನ ತಗೊಂಡು FSL ರಿಪೋರ್ಟ್ ನ ಸ್ಟಡಿ ಮಾಡಿದ ನಂತರದಲ್ಲಿ ಡಾಕ್ಟರ್ ಅವರ ಫೈನಲ್ ಒಪಿನಿಯನ್ ಕೊಡ್ತಾರೆ. ಏನಿದು ಇನಿಷಿಯಲಿ ಪೊಲೀಸ್ ಹೋಗಕ್ಕಿಂತ ಮುಂಚೆನೆ ಇದು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಎಲ್ಲ ಆಲ್ರೆಡಿ ಬಿಂಬಿಸಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ಪ್ರಕರಣದ ಒಂದು ಏನು ಪ್ರಕರಣದ ಒಂದು ಸೀರಿಯಸ್ನೆಸ್ ನಾವು ನೋಡಿ ಅದಕ್ಕೋಸ್ಕರ ನಾವೇ ತಗೊಂಡ್ವಿ.